ಈ ಹಿಂದೆ ಕೂಡ ಆಗಿದೆ. ಹಾಗಂತ ಅಲ್ಲೇ ಸುಮ್ಮನೆ ಇರೋದಲ್ಲ. ಯಾಕೆ ಬಂಗಾರಪ್ಪ ಇದ್ದರು, ವೀರಪ್ಪ ಮೊಯ್ಲಿ ಇದ್ದರು, ವೀರೇಂದ್ರ ಪಾಟೀಲ್ ಇದ್ದರು, ಧರ್ಮಸಿಂಗ್ ಬಂದರು, ಕೃಷ್ಣ ಬಂದರು, ಎಲ್ಲ ಒಬ್ಬೊಬ್ರು ಹೋಗ್ತಾ ಅಂದರೆ ನೆಕ್ಸ್ಟ್ ಹೋದ್ರಲ್ವ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾದಿಯಾಗಿ. ಇದ್ಯಾಕೆ ಹಳೆಯದೇ ಇರಬೇಕು, ಯಾಕೆ ಚೇಂಜ್ ಮಾಡಬಾರ್ದು? ನಾವು ಆ ಪ್ರಯತ್ನವನ್ನು ಮಾಡೋಣ. DIG ರೂಪಾ ಒಂದು ಕಾಲದಲ್ಲಿ ಪರಪ್ಪನ ಅಗ್ರಹಾರದ ಅಕ್ರಮಗಳ ವಿರುದ್ಧ ಸಿಡಿದಿದ್ದರು. ಪರಪ್ಪನ ಅಗ್ರಹಾರ ಠಾಣೆಗೆ ತೆರಳಿ ಇನ್ಸ್ಪೆಕ್ಟರ್ಗೂ ಹಿಗ್ಗಾಮುಗ್ಗ ಜಾಡಿಸಿದ್ರು. ಗಾಂಜಾ ದಂಧೆಗೆ ಬೆಂಬಲ ನೀಡ್ತಾ ಇದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ರು ರೂಪಾ. ನೋಡಿ, ಕೇಳಿಸ್ಕೊಳ್ಳಿ. For this lady, it's one brand new LED TV given. It's a small one though, but it's a new LED TV where she can watch all the channels. And that apart, she gets cooked food separately, whatever she wants. There is a common kitchen, but food is cooked separately for her. Whatever she wants, she gets cooked. It's not always lavish, but it's always whatever she wants, like even as simple as rice porridge or a soup and so on. That is again a differential treatment because this facility is not available to other prisoners. ಇದು 2017ರಲ್ಲಿ ಜಯಲಲಿತಾ ಆಪ್ತೆ ಶಶಿಕಲಾಗೆ ಯಾವ ರೀತಿ ಪರಪ್ಪನ ಅಗ್ರಹಾರದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. TV, ಊಟ, ಸಪ್ರೇಟ್ ಅಡುಗೆ. 2 ಕೋಟಿ ಲಂಚ ಕೊಟ್ಟಿದ್ರಂತೆ. 2 ಕೋಟಿ ಲಂಚ. ಏನ್ರಿ ಆಗ್ತಾ ಇದೆ? ನಾವೆಲ್ಲ ಇದನ್ನು ನೋಡಿ ಕೈ ಕಟ್ಟಿ ಕೂತ್ಕೋಬೇಕಾ? BJP ಅವ ಬರ್ತಾನೆ, ಕಾಂಗ್ರೆಸ್ ಅವ ಬರ್ತಾನೆ, ಅವನು ಮುಖ್ಯಮಂತ್ರಿ ಆಗ್ತಾನೆ, ಇವನು ಮುಖ್ಯಮಂತ್ರಿ ಆಗ್ತಾನೆ, ಇವನೊಬ್ಬ ಅಧಿಕಾರಿ ಬರ್ತಾನೆ. ನಮಗೇನು ಜವಾಬ್ದಾರಿನೇ ಇಲ್ವಾ? 3,65,000 ಕೋಟಿ ದುಡ್ಡು ಯಾರ್ದು? ನಮ್ಮ ಬಜೆಟ್ನ 3,65,000 ಕೋಟಿ ದುಡ್ಡು ನಿಮ್ಮ ದುಡ್ಡು. ನಾವು ಡಿಸೈಡ್ ಮಾಡಬೇಕೇನಾಗಬೇಕು ಅಂತೇಳಿ. ಯಾಕೆ ಆಗಬಾರ್ದು? ನೀವೆಲ್ಲರೂ ಧ್ವನಿ ಎತ್ತಬೇಕು. ಎಲ್ಲರೂ ಧ್ವನಿ ಎತ್ತಬೇಕು. ಎನ್ಕೌಂಟರ್ ಆಗಲಿ ಎನ್ಕೌಂಟರ್. ಬೀಳ್ಲಿ 4 ಹೆಣ. 4 ಲಕ್ಷ ಜನ ಸೇಫ್ ಆಗಿರ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಆಗಿತ್ತು ಈ ನಿಜ ಹೇಳಿ ವೀಕ್ಷಕರೇ, ಒಂದು ದಿವಸ ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಕಟ್ಟದೇ ಇದ್ದರೆ ನಿಮಗೆಷ್ಟು ಭಯ ಕಾಡುತ್ತೆ? ಒಂದು ದಿನ ಅಥವಾ 2 ದಿನ ನಿಮ್ಮ ನೀರಿನ ಬಿಲ್ ಕಟ್ಟದೇ ಇದ್ದರೆ ನಿಮಗೆಷ್ಟು ಭಯ ಕಾಡುತ್ತೆ? ಒಂದು ಸಲದ EMI ಮಿಸ್ ಆದರೆ ನಿಮಗೆಷ್ಟು ಭಯ ಕಾಡುತ್ತೆ? ಮಕ್ಕಳ ಫೀಸನ್ನು ಕರೆಕ್ಟಾದ ಟೈಮ್ಗೆ ಕಟ್ಟದೇ ಇದ್ದಾಗ ಎಲ್ಲಿ ಟೀಚರ್ ಅಥವಾ ಶಾಲೆಯ ಒಂದು ಫೋನ್ ಬರುತ್ತೆ ಅಂತೇಳಿ ನಿಮಗೆಷ್ಟು ಭಯ ಕಾಡುತ್ತೆ? ಯಾರಿಂದಲೋ ಕೈ ಸಾಲ ತಗೊಂಡಿದ್ದ 500 ರೂಪಾಯಿ 1000 ರೂಪಾಯಿಯನ್ನು ಹೇಳಿದ ಟೈಮ್ಗೆ ಕೊಡೋಕ್ಕೆ ಆಗದೇ ಇದ್ದಾಗ ನಿಮ್ಮ ಮನಸ್ಸು ಎಷ್ಟು ಗಡಗಡ ಅಂತ ನಡಗತ್ತೆ. ಯಾಕಂದರೆ ನಾಳೆ ಯಾರು ಮನೆ ಮುಂದೆ ಬಂದು ಗಲಾಟೆ ಮಾಡಿದರೆ ಮಾನ ಮರ್ಯಾದೆ ಪ್ರಶ್ನೆ ಅಂತ. 1 ರೂಪಾಯಿಗೆ 10 ರೂಪಾಯಿಗೆ 100 ರೂಪಾಯಿಗೆ ಮಾನಕ್ಕಾಗಿ ಅಂಜುವ ನೀವು, ನಿಮ್ಮ ಹತ್ರ ಮಾತ್ರ ಸರ್ಕಾರ ನೀನು ಬಡವ ಇದೆಯಪ್ಪ ಸ್ವಲ್ಪ ಟ್ಯಾಕ್ಸ್ ಕೊಡು, ಶ್ರೀಮಂತನಿಂದ ಜಾಸ್ತಿ ತಗೊಳ್ತೀನಿ, ಅಂಬಾನಿಯಿಂದ ಜಾಸ್ತಿ ತಗೋತೀನಿ, ನಿನ್ನಿಂದ ಸ್ವಲ್ಪ ತಗೋತೀನಿ ಅಂತ ಹೇಳಲ್ಲ. ಟ್ಯಾಕ್ಸ್ ನೀನೂ ಕಟ್ಟಬೇಕು, ಅಂಬಾನಿ ಕಟ್ಟಬೇಕು. ಹಾಗಿದ್ರೆ ನಿನಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಹೆಂಗಪ್ಪ? ಯಾರು ಪ್ರಶ್ನೆ ಮಾಡಬೇಕಿದನ್ನು? ಬಲಾಢ್ಯರಾಗೇ ಹೋಗೋದಾ? ಬಡವರಿಂದ ನೀವು ರಕ್ತ ಹೀರಿ ಒಂದು ದಿವಸ ಟ್ಯಾಕ್ಸ್ ಕಟ್ಟೋ ಲೇಟ್ ಆದರೆ ಕರೆಂಟ್ ನಾವು ಬಂದು ಮಾನ ಮರ್ಯಾದೆ ತೆಗೆದು ಕಟ್ ಮಾಡಿ ಹೋಗ್ತಾನೆ. ಇಲ್ಲಿ ಕೊಲೆ ಮಾಡಿದರೂ ಕೂಡ ನಿಮ್ಮನ್ನು ಕೇಳೋರಿಲ್ಲ ಅಂತಂದರೆ ಪ್ರಶ್ನೆ ಮಾಡಬಾರ್ದಾ? ಈ ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ಏನೆಲ್ಲ ಆಗಿತ್ತು, ಇನ್ನೂ ಆಗಬೇಕಾ? ಮತ್ತೆ ನೆನಪಿಸ್ತೀನಿ, ಎಚ್ಚೆತ್ಕೊಳ್ಳಿ. ಪರಪ್ಪನ ಅಗ್ರಹಾರದ ಕಹಾನಿ ಯಾಕೆ ಬೇಸರ ಆಗ್ತಾ ಇರೋದು ಈ ಪೊಲೀಸರ ಬಗ್ಗೆ ಅಂತಂದರೆ, ಒಂದು ವೇಳೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗಾನ ಜೊತೆ ಕೂತ್ಕೊಳ್ಳದೆ ಆತನೇ ಒಬ್ಬ ಎಲ್ಲಾದರೂ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರು ಕೂಡ ಇಷ್ಟೊಂದು ಇಶ್ಯೂ ಆಗ್ತಾ ಇರಲಿಲ್ಲ. ಇದೇ ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಇಂಥ ಒಂದು ಮೆಸೇಜ್ ಕಳಿಸಿದ, ಹಾಗಾಗಿ ಏನೋ ಕಿರಿಕಿರಿ ಮಾಡ್ದ ಅಂದರೂ ಕೂಡ ಇಷ್ಟು ಬೇಸರ ಆಗ್ತಾ ಇರಲಿಲ್ಲ. ಆತ ಫೋನ್ ಮಾಡಿದ್ದು ತನ್ನ ಪತ್ನಿ ವಿಜಯಲಕ್ಷ್ಮಿಗೋ, ಮಗನಿಗೋ, ಮನೆಯವರಿಗೋ, ಮೀನಮ್ಮನಿಗೋ ಆಗಿದ್ರು ಕೂಡ ದುಃಖ. ಸತ್ಯ. ಇನ್ನೊಬ್ಬ ರೌಡಿ. ಈ ಐಷಾರಾಮಿ ಜೀವನವನ್ನು ಕೊಟ್ಟವರು ಯಾರು? ಚಾಪಾಕಾಗದ ಆರೋಪಿ ತೆಲಗಿ ಕೂಡ ಇಲ್ಲೇ ಇದ್ದ. ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಜೈಲಾಧಿಕಾರಿಗಳು. ಅವನಿಂದ ದುಡ್ಡು ಪಡೆದು ಕೆಲವರು VRS ತಗೊಂಡ್ರು ಸರ್. ಈಗ ಪಾಲಿಟಿಕ್ಸ್ಗೆ ಬಂದಿದ್ದಾರೆ. VRS ತಗೊಂಡ್ರು. ಅವನು ಕೊಟ್ಟ ದುಡ್ಡನ್ನು ತಿಂದು
ಸರ್ಕಾರದಿಂದ VRS ತಗೊಂಡು ರಿಟೈರ್ಡ್ ಆಗಿ ಈಗ ಪಾಲಿಟಿಕ್ಸ್ಗೆ ಬಂದು ನಿಂತಿದ್ದಾರೆ. 4-5 ಜನ ಹೆಸರು ನನಗೆ ಈಗಲೂ ಗೊತ್ತಿದೆ, ಸಂದರ್ಭ ಬಂದರೆ ಹೇಳ್ತೀನಿ. ತೆಲಗಿಗೆ ಕಾಲೊತ್ತೋಕೆ ಒಬ್ಬ, ಕೈ ಒತ್ತೋಕೆ ಒಬ್ಬ ಇದ್ದ. 10 ಕೋಟಿ ಕೊಟ್ಟರೆ ಕೊಡದೇ ಇರ್ತಾರಾ? ಕರೀಂಲಾಲಾ ತೆಲಗಿಗೆ ಮಸಾಜ್ ಮಾಡೋಕ್ಕೆ ಒಬ್ಬನ ನೇಮಕವಾಗಿತ್ತು. ಆಗ 2 ಜೈಲಾಧಿಕಾರಿಗಳು ಅರೆಸ್ಟ್ ಆಗಿದ್ರು. ಇನ್ನು ಶಶಿಕಲಾ, ಜಯಲಲಿತಾ ಆಪ್ತೆ ಶಶಿಕಲಾ ಲೈಫು ಜಿಂಗಲಲ್ಲ. ಜೈಲಿನ ಅಕ್ರಮದ ಬಗ್ಗೆ ಧ್ವನಿ ಎತ್ತಿದ್ರು DIG ರೂಪಾ. ಜಯಲಲಿತಾ ಆಪ್ತೆ ಶಶಿಕಲಾ ಪರಪ್ಪನ ಅಗ್ರಹಾರದಲ್ಲಿದ್ದರು. ಶಶಿಕಲಾಗೆ ಸ್ಪೆಷಲ್ ಕೋಣೆ, TV, ಸಹ ಕೈದಿ ಅಡುಗೆ ಭಟ್ಟ. ಬಂದಿಖಾನೆ DGP ಸತ್ಯನಾರಾಯಣ ವಿರುದ್ಧ ಆರೋಪ ಬಂತು. ಶಶಿಕಲಾರಿಂದ 2 ಕೋಟಿ ಹಣ ಲಂಚ ಪಡೆದ ಆರೋಪ. ಅಂದು ರೂಪಾ ಅವರು ಜೈಲಿನ ಡ್ರಗ್ಸ್ ದಂಧೆ ಬಗ್ಗೆ ಬಯಲು ಮಾಡಿದರು. ಜೈಲಲ್ಲಿ ಡ್ರಗ್ಸ್ ಈಗಲೂ ಸಿಗತ್ತೆ. ಜೈಲಲ್ಲಿ ಡ್ರಗ್ಸ್ ಸಿಗತ್ತೆ ಅಂತ ಹೇಳಿದರು DIG ರೂಪಾ. 25 ಜನರ ಯೂರಿನ್ ಟೆಸ್ಟ್ನಲ್ಲಿ 18 ಜನರಿಗೆ ಪಾಸಿಟಿವ್ ಬಂದಿತ್ತು. ಅಂದರೆ 25ರಲ್ಲಿ 18 ಜನ ಡ್ರಗ್ಸ್ ಸೇವನೆ ಮಾಡಿದ್ದು ಸಾಬೀತಾಗಿತ್ತು. ಜೈಲಲ್ಲಿ CCTV ಇದೆ, ನಿಯಂತ್ರಿಸೋದು ಪೊಲೀಸರು. ಬೇಕಾದಾಗ ಆಫ್ ಮಾಡ್ತಾರೆ, ಬೇಕಾದಾಗ ಆನ್ ಮಾಡ್ತಾರೆ. ಜೈಲಿಂದ ಬಿಡುಗಡೆ ಆದ ಖೈದಿಯೇ ಹೇಳಿದ ಸತ್ಯ ಇದು. ಅವರಿಗೆ ಮಾಮೂಲಿ ಬೇಕು. ಪರಪ್ಪನ ಅಗ್ರಹಾರಕ್ಕೆ ಚಪ್ಪಲಿ ಮುದ್ದೆಯಲ್ಲಿ ಸಿಂಬರುತ್ತೆ. ಈಗ ಡೈಲಿ ಊಟ ಅಕ್ಕಿ ಗಿಕ್ಕಿ ಹಣ್ಣು ಹಂಪಲೆಲ್ಲ ಬರಬೇಕಲ್ಲ, ಆ ಕಂಟೈನರಲ್ಲಿ ತರ್ತಾರೆ. ಕೆಲವೊಮ್ಮೆ ರಾಗಿ ಮುದ್ದೆ ಒಳಗೆ ಮೊಬೈಲ್ ಇಟ್ಟು ಪಾಸ್ ಮಾಡ್ತಾರೆ. 5,000 ರೂಪಾಯಿ ಮೊಬೈಲ್ ಜೈಲಲ್ಲಿ ಬೇಕಿದ್ರೆ 10,000 ರೂಪಾಯಿ ಆಗುತ್ತೆ. ಜನ ತಮ್ಮವ್ರು ನೋಡಲು ಜೈಲಿಗೆ ಬ್ಯಾಗ್ ತಂದಿರ್ತಾರೆ. ಬ್ಯಾಗ್ನಲ್ಲಿ ಏನು ತಂದರೂ ಯಾರು ಕೂಡ ಚೆಕ್ ಮಾಡಲ್ವಂತೆ ಮಾಡ್ತಾರೆ. ಪೊಲೀಸರಿಗೆ ಮಾಮೂಲಿ ಕೊಟ್ಟರೆ ಎಲ್ಲವೂ ಸಲೀಸಾಗಿ ನಡೆಯುತ್ತೆ. ದುಡ್ಡು ಕಳಿಸಬೇಕು ಅಂದರೆ 10% ಕಮಿಷನ್ ಕೊಡಬೇಕು. ಹೆಡ್ ವಾರ್ಡ್ ತಪಾಸಣೆ ಮಾಡಬಾರ್ದು ಅಂದರೆ 100 ಕೊಡಿ. ಜೈಲರಿಗೆ 100ರಿಂದ 200 ಕೊಟ್ಟರೆ ಅವರು ಸೈಲೆಂಟ್ ಆಗ್ತಾರೆ. ಮುಂದಕ್ಕೆ ಹೋದಾಗ ಚೀಫ್ ವಾರ್ಡ್ಗೆ 100 ಕೊಡಬೇಕು. ಎಲ್ಲ ದಾಟಿ ಖೈದಿಗೆ ಬ್ಯಾಗ್ ಸಿಗಬೇಕು ಅಂದರೆ 500 ರೂಪಾಯಿ ಸಾಕು. ಸಂದರ್ಶನ ಸೆಂಟರ್ನಲ್ಲಿ ಡ್ಯೂಟಿ ಹಾಕಿಸ್ಕೊಳ್ಳಲು ಕ್ಯೂ ಇರುತ್ತೆ. ಈ ಪೊಲೀಸ್ ಅಧಿಕಾರಿಗಳು ನಮ್ಮ ಈ ವ್ಯವಸ್ಥೆಯನ್ನು ಎಷ್ಟು ಹಾಳು ಮಾಡಿದ್ದಾರೆ ಅಂತಂದರೆ, ಇವರಿಗೂ ಸಿಗ್ನಲಲ್ಲಿ ಸಿಗ್ತಾರಲ್ಲ ಅವರಿಗೂ ವ್ಯತ್ಯಾಸ ಇಲ್ಲ. ಅವರು ಸಿಗ್ನಲಲ್ಲಿರುವವರು ಶ್ರಮಪಟ್ಟು ದುಡಿದು ಕೊಡಿ ನನಗೆ ಭಿಕ್ಷೆ ಅಂತ ಕೇಳಿ ಭಿಕ್ಷೆ ಬೇಡೋದು. ಇವರು ದೋಚೋದು. 1 ವಾರ ಡ್ಯೂಟಿಗೆ ಮೇಲಾಧಿಕಾರಿಗೆ 10ರಿಂದ 15 ಸಾವಿರ ಕೊಡ್ತಾರೆ. ಬಾಲ್ ಆಚೆಗೆ ಎಸೆದ್ರೆ ಗಾಂಜಾ ತುಂಬಿ ಒಳಗೆ ಬರುತ್ತೆ. ಜೈಲಿನಿಂದ ಬಿಡುಗಡೆ ಆದ ಖೈದಿಯ ಬಿಚ್ಚಿಟ್ಟ ಕಹಾನಿ ಇದು. ಯಾವಾಗ ಸರಿ ಮಾಡೋದು? ಯಾರು ಸರಿ ಮಾಡೋದು? ಸಿದ್ದರಾಮಯ್ಯನವರೇ, ನೀವಿದ್ದಾಗಲೂ ಕೂಡ ಸರಿಯಾಗಿಲ್ಲ ಅಂತಂದರೆ ಹೇಗೆ? ನೀವೇ ಪಾಪ ಒದ್ದಾಡ್ತಾ ಇದ್ದೀರಿ ಮುಡಾದಲ್ಲಿ. ನೆಕ್ಸ್ಟ್ ನೋಡಿ, ಯಾರೆಲ್ಲ ರೌಡಿ ಶೀಟರ್ಗಳಿದ್ದಾರೆ ಅವರ ಕಹಾನಿ ಹೇಳ್ತೀನಿ. ಕೊಲೆ ಕೇಸ್ ಆರೋಪಿ ದರ್ಶನ್ ರೌಡಿಗಳ ಜೊತೆಗೆ ಕುಳ್ಕೊಂಡು ಟೀ ಜೊತೆಗೆ ಸಿಗರೇಟ್ ಸೇರ್ತಿರುವ ಸಂಗತಿ ಬಟಾ ಬಯಲಾಗಿದೆ. ವಿಲ್ಸನ್ ಗಾರ್ಡನ್ ನಾಗಾ ಕುಳ್ಳ ಸೀನಾ ಜೊತೆಗೆ ಎಂಜಾಯ್ ಮಾಡುವ ದೃಶ್ಯ ಸಮೇತ ಸಿಕ್ಕಿದೆ. ಆದರೀಗ ಈ ಇಬ್ಬರ ಕ್ರಿಮಿನಲ್ ಹಿಸ್ಟ್ರಿ ವಿಭಿನ್ನವಾಗಿದೆ. ವಿಲ್ಸನ್ ಗಾರ್ಡನ್ ನಾಗಾ ಕುಳ್ಳ ಸೀನನ ರಕ್ತ ಚರಿತ್ರೆ ಬಗ್ಗೆ ಗೊತ್ತಾದರೆ ನೀವು ಕೂಡ ದಂಗಾಗಿ ಹೋಗ್ತೀರಿ. ಹೇಳ್ತೀನಿ ಕೇಳಿ. ವಿಲ್ಸನ್ ಗಾರ್ಡನ್ ನಾಗಾ ಈಗ ಜೈಲ್ ಮೇಟ್ಸ್. ವಿಲ್ಸನ್ ಗಾರ್ಡನ್ ನಾಗಾ ಓರ್ವ ಕುಖ್ಯಾತ ರೌಡಿ ಶೀಟರ್. 18 ವರ್ಷಗಳ ಹಿಂದೆ ರೌಡಿಸಮ್ ಫೀಲ್ಡ್ಗೆ ಬಂದಿದ್ದ ನಾಗಾ. ಆರಂಭದಲ್ಲಿ ಕಳ್ಳತನ ಮಾಡ್ತಾ ಇದ್ದ ವಿಲ್ಸನ್ ಗಾರ್ಡನ್ ನಾಗಾ. ಸೈಲೆಂಟ್ ಸುನೀಲ್, ಒಂಟೆ ರೋಹಿತ್ ಹಿಂದೆ ಓಡಾಡ್ತಾ ಇದ್ದ. 23 ಕೇಸ್ಗಳಿವೆ. 8 ಕೊಲೆ ಕೇಸ್ನಲ್ಲಿ A1 ಆರೋಪಿ. 2012 ಕಾಟನ್ಪೇಟೆಯಲ್ಲಿ ರೌಡಿ ಗುಪ್ಪನ ಕೊಲೆ ಮಾಡಿದ್ದ. 2014ರಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ ಶ್ರೀನಿವಾಸ್ ಕೊಲೆ ಮಾಡಿದ್ದ. 14ರಲ್ಲಿ ಮಡಿವಾಳದ ನಕ್ರಾಬಾಬು ಕೊಲೆ ಕೇಸ್. 16ರಲ್ಲಿ ವೈಟ್ ಫೀಲ್ಡ್ ಸುಹೇಲ್ ಕೊಲೆ ಕೇಸ್. 17ರಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಶೂಟೌಟ್. 20ರಲ್ಲಿ ಅನ್ನಪೂರ್ಣೇಶ್ವರಿ ನಗರ ಜಿಮ್ ಸುಬ್ಬು ಕೊಲೆ. 20ರಲ್ಲಿ ಹಿರಿಸಾವೆ ಬಳಿ ಶಾಂತಿನಗರ ಲಿಂಗನ ಕೊಲೆ. ಸದ್ಯ ಸಿದ್ದಾಪುರ ಮಹೇಶ್ ಹತ್ಯೆ ಕೇಸಲ್ಲಿ ಜೈಲು ಸೇರಿದ್ದಾನೆ. ಆಗಸ್ಟ್ 23 ಸಿದ್ದಾಪುರ ರೌಡಿ ಶೀಟರ್ ಮಹೇಶನ ಹತ್ಯೆ ಆಗುತ್ತೆ. ಮಹೇಶ್ ರಿಲೀಸ್ ಆಗ್ತಾ ಇದ್ದಾಗೆ ಜೈಲು ಮುಂದೆ ಕೊಂದು ಹಾಕ್ತಾರೆ. ಮಹೇಶನ ಹತ್ಯೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ ನಾಗಾ. ಯಾಕೆ ಉಳಿಸ್ಕೊಂಡಿದ್ದಾರೆ ಇವರನ್ನೆಲ್ಲ? ಇನ್ನು ಖತರ್ನಾಕ್ ಕುಳ್ಳ ಸೀನಾ, ಈತನಿಗೆ ಶಿಕ್ಷೆ ಆಗಿದೆ. ಮತ್ತೊಬ್ಬ ಖೈದಿ ಹೆಸರು ಶ್ರೀನಿವಾಸ್ ಅಲಿಯಾಸ್ ಕುಳ್ಳ ಸೀನಾ. ಕುಳ್ಳ ಸೀನನೇ ವಿಲ್ಸನ್ ಗಾರ್ಡನ್ ನಾಗಾನ ಗುರುವಾಗಿದ್ದಂತೆ.
ಕೊಲೆ ಪ್ರಕರಣದಲ್ಲಿ ಈತ ಜೈಲು ಸೇರಿರುವ ಕುಳ್ಳ ಸೀನಾ. ಕೊಲೆ ಪ್ರಕರಣದಲ್ಲಿ ಕುಳ್ಳ ಸೀನನಿಗೆ ಸಜೆ ಕೂಡ ಆಗಿದೆ. ಇವರೆಲ್ಲ ವಿಚಾರಣಾಧೀನ ಕೈದಿಗಳು, ಅಂದರೆ ವಿಚಾರಣೆ ಆಗ್ತಾ ಇರುತ್ತೆ, ಬರ್ತಾರೆ ಹೋಗ್ತಾರೆ. ಇನ್ನೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ. ಆದರೆ ಕುಳ್ಳ ಸೀನಾ ಹಾಗಲ್ಲ, ಜೀವಾವಧಿ ಶಿಕ್ಷೆ ಆಗಿದೆ. ಸಜೆ ಆದ ಕೈದಿ ಸಾಧಾರಣವಾಗಿ ಬಿಳಿ ಬಟ್ಟೆ ಹಾಕಬೇಕು, ಆದರೆ ಕುಳ್ಳ ಸೀನಾ ಸಜೆ ಆದರೂ ಬಿಳಿ ಬಟ್ಟೆ ಧರಿಸೋದಿಲ್ಲ. ಜೈಲಾಧಿಕಾರಿಗಳಿಗೆ ಶ್ರೀನಿವಾಸ್ ಕ್ಯಾರೆ ಅಂತ ಕೂಡ ಹೇಳಲ್ವಂತೆ. ವಿಲ್ಸನ್ ಗಾರ್ಡನ್ ನಾಗಾನೇ ಸೀನನ ಬರ್ತ್ಡೇ ಮಾಡಿದ್ದ. ಜೈಲಲ್ಲಿ ಗನ್ ಆಕಾರದ ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಮಾಡಿದ್ದ. ಇವರನ್ನು ಕಾಯುವ ಪೊಲೀಸರು, ಆ ಪೊಲೀಸಿಗೆ ಒಂದು ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟಿಗೆ ಒಬ್ಬರು ಮಂತ್ರಿ, ಆಮೇಲೆ ಒಮ್ಮೆ ಕಾಂಗ್ರೆಸ್, ಒಮ್ಮೆ BJP, ಇನ್ನೊಮ್ಮೆ JDS.